ಯಾವಾಗ ನಾವು ನೀಲಕಂಠರಾಯನ ಗಡ್ಡೆ ಅಂತ ಬರ್ತದ, ಆ ನೀಲಕಂಠರಾಯನ ಗಡ್ಡೆ ಅಂದ್ರೆ ಕೃಷ್ಣಾ ನದಿಯ ಮಧ್ಯಭಾಗದಲ್ಲಿದೆ. ಸುಮಾರು ಒಂದು 10 ಎಕರೆ ಜಮೀನಿದೆ ಮಧ್ಯಭಾಗದಲ್ಲಿ. ಅಲ್ಲಿ ಕೂಡ ಅರಮನೆ ಕಟ್ಟಿದ್ದಾರೆ. ಅಲ್ಲಿಯೂ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಇದೆ. ಅಲ್ಲಿ ಕೂಡ ಫಿರಂಗಿ, ಕೋಟೆ, ಅವರ ಅರಮನೆ ಇನ್ನೂವರೆಗೆ ನೋಡ್ಬೋದು. ಇಷ್ಟು 3 ಸಂಸ್ಥಾನಗಳನ್ನು ಕಟ್ಟಿರ್ತಕ್ಕಂಥ, ಅಲ್ಲಿ ಅರಮನೆಗಳನ್ನು ಕಟ್ಟಿರ್ತಕ್ಕಂಥ ಸುರಪುರ ಅರಸರು ಇನ್ನೂವರೆಗೆ ಬಹಳ ಅದ್ಭುತವಾಗಿರ್ತಕ್ಕಂಥ ಅವರ ಕಲೆ ಏನಿದೆ ನಮ್ಮ ಗರಗಾದ್ರಿ ಕಲೆ, ಅವರು ಮಾಡಿರ್ತಕ್ಕಂಥ ಸಾಧನೆ ಒಂದಲ್ಲ ಎರಡಲ್ಲ. ಸುಮಾರು ಸಾಕ್ಷಾತ್ ವೇಣುಗೋಪಾಲ ಸ್ವಾಮಿ ಜೊತೆ ಮಾತಾಡ್ತಾ ಇದ್ರು ಅವರು. ಯಾಕಂದ್ರೆ ವೈಷ್ಣವ ಪಂಥದವರು, ವೈಷ್ಣವ ಪಂಥದಲ್ಲಿ ಬರ್ತಕ್ಕಂಥವ್ರು ತಿರುಪತಿ ವೆಂಕಟರಮಣನ ದೇವಸ್ಥಾನದ ಮೇಲೆ ಅಲ್ಲಿ ಇರ್ತಕ್ಕಂಥ ಫ್ರೆಂಚರು ಮತ್ತು ಬ್ರಿಟಿಷರ ಅತಿಕ್ರಮಣ ಮಾಡಿದಾಗ ಮತ್ತು ಮೊಘಲರ ಆಕ್ರಮಣ ಮಾಡ್ತಾರೆ. ಯಾವುದು ತಿರುಪತಿ ಇದ್ರ ಮೇಲೆ ದೇವಸ್ಥಾನದ ಮೇಲೆ ಆಕ್ರಮಣ ಮಾಡಿದಾಗ ಆಗ ಮಂಡಗೈ ವೆಂಕಟ ನಾಯಕ ಅಂತ ಇರ್ತಾರಲ್ಲ, ಆ ಮಂಡಗೈ ವೆಂಕಟ ನಾಯಕ ಹೋಗಿ ಆ ಅರಬ್ಬರ ಅಲ್ಲಿರ್ತಕ್ಕಂಥ ಮೊಘಲರನ್ನು ಹಿಮ್ಮೆಟ್ಟಿಸ್ತಾರೆ. ಆ ತಿರುಪತಿಯನ್ನು ಉಳಿಸ್ತಾರೆ. ತಿರುಪತಿಯನ್ನು ಉಳಿಸಿ ತಿರುಪತಿ ಏನೈತೆ ಜೀರ್ಣೋದ್ಧಾರ ಮಾಡ್ತಾರೆ. ತಿರುಪತಿಗೆ ಅಲ್ಲಿ ಒಂದು ಊದೋಟವನ್ನು ರಚನೆ ಮಾಡಿಕೊಡ್ತಾರೆ. ಊದೋಟವನ್ನು ಮಾಡಿಸಿ ಆ ಊದೋಟವನ್ನು ತಿರುಪತಿಗೆ ಅರ್ಪಣೆ ಮಾಡ್ತಾರೆ. ಯಾವಾಗಲೂ ಇನ್ನೂವರೆಗೆ ತಿರುಪತಿಯಲ್ಲಿ ಪ್ರಪ್ರಥಮವಾಗಿ ಬೆಳಿಗ್ಗೆ ಪೂಜೆ ಆಗೋದು ಸುರಪುರ ಅರಸರ ಹೆಸರು ಹೇಳಿಕೊಂಡು ಪೂಜೆ ಮಾಡ್ತಾರೆ. ಮತ್ತು ಬ್ರಹ್ಮೋತ್ಸವ ನಡೀಬೇಕಾದ್ರೆ ಸುರಪುರ ಅರಸರ ಪ್ರಥಮ ಪೂಜೆ ಆದ ನಂತರ ಬ್ರಹ್ಮೋತ್ಸವ ಪ್ರಾರಂಭ ಆಗ್ತದೆ. ಈ ರೀತಿಯಾಗಿರ್ತಕ್ಕಂಥ ಸುರಪುರ ಸಂಸ್ಥಾನ ಅರಸರ ಬಗ್ಗೆ ನಾವು ಸಾಕಷ್ಟು ನಾವು ವೀರ ಪುರುಷರ ಅನೇಕ ಸ್ವತಂತ್ರ ಹೋರಾಟಗಾರರಿದ್ದಾರೆ. ಬಿರ್ಸಾ ಮುಂಡಾ ಇರ್ಬೋದು, ಹಾಗೆ ರಾಮ ಹಂಸಿ ಅವರು ಇರ್ಬೋದು, ನಾಲ್ವಡಿ ರಾಜ ವೆಂಕಟ ನಾಯ್ಕ ಇರ್ಬೋದು, ಗಂಡುಗಲಿ ಕುಮಾರರಾಮ ಇರ್ಬೋದು, ಹಾಗೆ ಅಲಗಲಿ ಬೇಡರ್ ಇರ್ಬೋದು, ಆನೆಗುಂದಿ ಅರಸರಿರ್ಬೋದು. ಇವೆಲ್ಲ ಬೇಡ ಜನಜಾತಿಯಲ್ಲಿ ಬರ್ತಕ್ಕಂಥ ಬುಡಕಟ್ಟು ಜನಜಾತಿಯಲ್ಲಿ ಬರ್ತಕ್ಕಂಥ ಸಂಸ್ಥಾನಗಳು. 77 ಪಾಯಪಟ್ಟುಗಳಿದ್ದಾವೆ ಕರ್ನಾಟಕದಲ್ಲಿ. ಅವರೆಲ್ಲ 77 ಪಾಯಪಟ್ಟುಗಳು ಈ ಬೇಡ ಬುಡಕಟ್ಟು ಜನಾಂಗದ ಬೇಡ ಜನಾಂಗದವರ ಆಳ್ವಿಕೆ ಮಾಡಿರ್ತಕ್ಕಂಥದ್ದು. ಇವತ್ತು ಇನ್ನೂವರೆಗೆ ಆ ಒಂದು ಸಂಸ್ಥಾನ ಉಳಿಸ್ತಕ್ಕಂಥ ಕೆಲಸಗಳು ಇವತ್ತು ಸರ್ಕಾರ ಮಾಡಬೇಕು. ಇಂಥ ಮಹಾನ್ ಹೋರಾಟಗಾರ ಬ್ರಿಟಿಷರ ವಿರುದ್ಧ, ಮೊಘಲರ ವಿರುದ್ಧ ಮತ್ತು ಈ ಕಡೆ ಬಿಜಾಪುರ ಸಂಸ್ಥಾನ ಅರಸರ ವಿರುದ್ಧ ನಿರಂತರವಾಗಿರ್ತಕ್ಕಂಥ ಹೋರಾಟ ಮಾಡಿರ್ತಕ್ಕಂಥ ಶ್ರೇಯಸ್ಸು ನಮ್ಮ ಸುರಪುರ ಸಂಸ್ಥಾನದ ಅರಸರಿಗೆ ಸಲ್ಲುತ್ತದೆ ಅಂತಕ್ಕಂಥ ಮಾತನ್ನ ಹೇಳ್ತಾ, ಇವತ್ತು ಯಾವುದೇ ಒಂದು ಇತಿಹಾಸದಲ್ಲಿ ಇವತ್ತು ಹೆಸರು ನೆನೆಸ್ಬೇಕಾದ್ರೆ ಬಾಳಾ ಸಾಹೇಬ್ ದೇಶಪಾಂಡೆ ಅವರ ಹೆಸರು ನೆನೆಸ್ಬೇಕಾದ್ರೆ, ನಮ್ಮ ಜಗದೇವ ರಾಮ್ ಉರಾವ್ ಅವ್ರನ್ನ ಹೆಸರು ನೆನೆಸ್ಬೇಕಾದ್ರೆ ಅವ್ರು ಮಾಡಿರ್ತಕ್ಕಂಥ ಸಾಧನೆಗೆ ಅವ್ರು ನೆನೆಸ್ತಾ ಇದ್ದೀವಿ. ಇವತ್ತು ನಾವು ಕೂಡ ಒಂದು ಬ್ರಹ್ಮಶ್ರೀ ಕಲ್ಯಾಣ ಸಂಸ್ಥೆ ಇದೆ, ನಾವು ಕೂಡ ಸೇರಿಕೊಂಡಿದ್ದೀವಿ. ನಾವು ಕೂಡ ಸಮಾಜಕ್ಕೆ ಏನಾದರೂ ಸೇವೆ ಮಾಡಬೇಕಾಗಿದೆ. ಆ ಸಮಾಜಕ್ಕೆ ಸೇವೆ ಮಾಡ್ತಕ್ಕಂಥ ಒಂದು ಹಂತ ಇದೆ. ನಿಮಗೆ ಆಚಾರ್ಯರು ಅಂತ ಒಂದು ಹಂತ ಇದೆ. ಇದೊಂದು ದೇಶ ಸೇವೆ. ಇದೊಂದು ದೇಶ ಸೇವೆ ಮಾಡೋಣ. ದೇಶ ಸೇವೆ ಮಾಡೋದ್ರ ಮುಖಾಂತರ ಸರ್ಕಾರಕ್ಕೆ ನಮ್ಮ ಈ ಒಂದು ಸಮಾಜದಲ್ಲಿ ಹುಟ್ಟಿ ಬಂದಿವೆ ಅಂದಮೇಲೆ, ಈ ದೇಶದಲ್ಲಿ ಹುಟ್ಟಿ ಬಂದಿವೆ ಅಂದಮೇಲೆ ಆ ದೇಶಕ್ಕಾಗಿ ಒಂದು 2-3 ತಾಸು ಕೆಲಸವನ್ನು ಮಾಡ್ತಕ್ಕಂಥ ಕೆಲಸ ನಮ್ಮ ವನವಾಸಿ ಕಲ್ಯಾಣ ಕಲ್ಪಿಸಿಕೊಟ್ಟಿದೆ. ತಾವೆಲ್ಲರೂ ಇವತ್ತ ಪ್ರವಾಸಿ ಕಾರ್ಯಕರ್ತರಿರ್ಬೋದು, ಆಚಾರ್ಯರಿರ್ಬೋದು, ಹಾಗೆ ಸಂಘಟಕರಿರ್ಬೋದು, ಯಾವುದೇ ಇಲ್ಲ ಆ ಹುದ್ದೆಗೆ ಜೀವ ತಿಂದು ಕೆಲಸವನ್ನು ಮಾಡಿದಾಗ ಮಾತ್ರ ಆ ದೇಶಕ್ಕಾಗಿ ನಮ್ಮದು ಒಂದು ಸೇವೆ ಅಂತಕ್ಕಂಥ ಭಾವನೆಯಿಂದ ನಾವೆಲ್ಲರೂ ಕೆಲಸವನ್ನು ಮಾಡೋಣ. ಈ ಸಂಸ್ಥೆ ಹೆಚ್ಚಿನ ಮಟ್ಟದಲ್ಲಿ ಬೆಳೆಸೋಣ. ಇವತ್ತ ರಾಷ್ಟ್ರ ಮಟ್ಟದಲ್ಲಿ ಕೂಡ ಇದೆ. ಮೊನ್ನೆ ನಾವು ಡೆಲ್ಲಿಗೆ ಹೋಗ್ಬೇಕಾದ್ರೆ ನಾವೆಲ್ಲ ಬುಡಕಟ್ಟು ಜನಾಂಗದವರು ಸುಮಾರು ಇಲ್ಲಿಂದ 1200 ಜನ ಹೋಗಿದ್ದೀವಿ. ನಾವು 1200 ಜನ ಹೋದಾಗ ಎಲ್ಲ ಸುಮಾರು 500 ಬುಡಕಟ್ಟು ಜಾತಿಯವರು ನಾವು ನೋಡಿದ್ದೀವಿ. ವಿವಿಧ ಭಾಷೆಗಳು, ವಿವಿಧ ವೇಷಭೂಷಣಗಳು, ಅವರ ಕಲೆ, ನೃತ್ಯ, ಅವರ ಆಚಾರ ವಿಚಾರದ ಜೊತೆಗೆ ಅವ್ರು ಬಂದಿದ್ರು. ಎಲ್ಲ ಅವ್ರನ್ನೆಲ್ಲ ನೋಡಿ ನಾವು ಸಂತೋಷ ಆಯಿತು. ಅಂತ ಆ ಬುಡಕಟ್ಟು ಜನರ ಮಧ್ಯದಲ್ಲಿ ಕೆಲಸ ಮಾಡ್ತಕ್ಕಂಥ ಸಂಸ್ಥೆ ಇದಾಗಿರ್ತಕ್ಕಂಥ ತಾವೆಲ್ಲರೂ ತಮ್ಮ ಸೇವೆ ಏನಿದೆಯಲ್ಲ, ಆ ಭಾರತ ಮಾತೆಯ ಸೇವೆ, ಆ ನಮ್ಮ ದೇಶ ಸೇವೆ, ಒಂದು ಸಮಾಜ ಸೇವೆ ಅಂತ ತಿಳ್ಕೊಂಡು ನಾವೆಲ್ಲ ಕೆಲಸ ಮಾಡಿ ಮುಂದುವರಿಸುವಂತ ಮಾತಾಡುತ್ತಾ ಇಲ್ಲಿವರೆಗೆ ನಮಗೆ ಕಥಾವಧಿಯಲ್ಲಿ ನಾಲ್ವಡಿ ರಾಜ ವೆಂಕಟ ನಾಯಕರ ಬಗ್ಗೆ ಕೆಲವೊಂದು ಘಟನೆಗಳು ಸಾಕಷ್ಟಿದೆ. ಕೆಲವೊಂದು ಘಟನೆಗಳಂತ ಮುಂದೆ ಹೇಳಿದ್ದೀನಿ ಅಂತ ಹೇಳುತ್ತಾ ಇಲ್ಲಿಗೆ ಈ ಕಥಾವಧಿಯನ್ನು ಮಹಾನ್ ಪುರುಷ ನಾಯಕರ ಅದೇನು ಕಡಿಮೆ ಸಮಯದಲ್ಲಿ ಸಂಸ್ಕಾರವಾಗಿ ಇರತಕ್ಕಂಥ ಧನ್ಯವಾದಗಳು. ಹಾಗೀಗ ಭೋಜನ